ಗ್ಯಾಂಗ್ ರೇಪ್ ಆರೋಪಿಗಳಿಂದ ರೋಡ್ ಶೋ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ರೋಡ್ ಶೋ ನಡೆಸಿದ 5 ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಇದೀಗ ಹೊಸ ಪ್ರಕರಣವನ್ನ ದಾಖಲಿಸಿ ಬಂಧನಕ್ಕೆ ಒಳಪಡಿಸಿದ್ದಾರೆ ಹಾವೇರಿ ಪೊಲೀಸರು. ತಾವು ಜಾಮೀನು ಪಡೆದು ಬಿಡುಗಡೆ ಆದ ಬಳಿಕ ರೋಡ್ ಶೋವನ್ನ ಮಾಡಿದ್ರು. ಕಾರು ಬೈಕ್ಗಳಲ್ಲಿ ತಮ್ಮ ಬೆಂಬಲಿಗರ ಜೊತೆಗೆ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಇಡೀ ದಿನ ನ್ಯೂಸ್ 18 ಕನ್ನಡ ಈ ಸುದ್ದಿಯನ್ನ ವಿಸ್ತೃತವಾಗಿ ಬಿತ್ತರಿಸಿತ್ತು. ಇದೀಗ ಗ್ಯಾಂಗ್ ರೇಪ್ ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದು ನ್ಯೂಸ್ 18 ಕನ್ನಡದ ಇಂಪ್ಯಾಕ್ಟ್. ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಆ ವರದಿಯ ಫಲಶ್ರುತಿ ಇದೀಗ 5 ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳಗ್ಗೆಯಿಂದ ನಿರಂತರವಾಗಿ ನ್ಯೂಸ್ 18 ವರದಿಯನ್ನ ಮಾಡಿತ್ತು. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತಿದ್ದಾರೆ ಹಾವೇರಿ ಪೊಲೀಸರು. ಕೊನೆಗೂ ಇದೀಗ 5ರನ್ನ ವಶಕ್ಕೆ ಪಡೆದಿದ್ದಾರೆ. ರೋಡ್ ಶೋ ಮಾಡಿದ 5 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಕೋರ್ಟ್ಗೆ ಹಾಜರಾಗಿ ವಾಪಸ್ ಆಗುವ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಷರತ್ತು ಉಲ್ಲಂಘನೆ ಮಾಡಿದ್ದಾರೆ. ಜಾಮೀನು ಕೊಡುವ ಸಂದರ್ಭದಲ್ಲಿ ಅನೇಕ ಷರತ್ತುಗಳನ್ನು ವಿಧಿಸಲಾಗುತ್ತೆ. ಆದ್ರೆ ಆ ಷರತ್ತನ್ನೇ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವ ಆರೋಪದಲ್ಲಿ ಇದೀಗ ಪೊಲೀಸರು 5ರನ್ನ ಅರೆಸ್ಟ್ ಮಾಡಿದ್ದಾರೆ. ರೇಪ್ ಕೇಸ್ನಲ್ಲಿ ಬೇಲ್ ಪಡೆದು ದರ್ಬಾರನ್ನ ಮಾಡಿದ್ರು ಈ ಆರೋಪಿಗಳು. ಹಾನಗಲ್ ಗ್ಯಾಂಗ್ ರೇಪ್ ಪ್ರಕರಣದ ಎಲ್ಲ ಆರೋಪಿಗಳನ್ನ ಇವತ್ತು ಹಾವೇರಿ ಜಿಲ್ಲಾ ನ್ಯಾಯಾಲಯಕ್ಕೆ ಇವರೆಲ್ಲರೂ ಹಾಜರಾಗಿ ವಾಪಸ್ ಬರ್ತಾ ಇದ್ದ ಹಾಗೇನೆ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರೋಡ್ ಶೋ ನಡೆಸಿದ 7 ಪ್ರಮುಖ ಆರೋಪಿಗಳ ಮೇಲೆ ಹೊಸ ಕೇಸನ್ನು ಕೂಡ ದಾಖಲಿಸುವ ಸಾಧ್ಯತೆ ಇದೆ. ಆರೋಪಿಗಳಿಗೆ ಜಾಮೀನು ಕೊಡುವ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನ ಷರತ್ತುಗಳನ್ನ ವಿಧಿಸಲಾಗತ್ತೆ. ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡುವಂಗಿಲ್ಲ. ಇನ್ನೂ ಕೂಡ ಪ್ರೂವ್ ಆಗಿಲ್ಲ ಇವರು ಆರೋಪ ಮಾಡಿಲ್ಲ ಅನ್ನೋದು. ಇಂತಹ ಸಂದರ್ಭದಲ್ಲಿ ಜಾಮೀನು ಸಿಕ್ಕಿರೋದಷ್ಟೇ. ಆದ್ರೆ ಜಾಮೀನು ಸಿಕ್ಕ ಸಂದರ್ಭದಲ್ಲೇ ಏನು ವೈಭವ, ಕಾರಲ್ಲಿ ಬೈಕಲ್ಲಿ ಯಾವ ರೀತಿಯಾಗಿ ರೋಡ್ ಶೋ ಮಾಡಿದ್ದಾರೆ, ಘನಾಂಧಾರಿ ಕೆಲಸ ಮಾಡಿದವರ ರೀತಿಯಲ್ಲಿ. ಸೊ ಆರೋಪಿಗಳಿಂದ ಬೇಲ್ಗಳ ಷರತ್ತು ಉಲ್ಲಂಘನೆಯಾದ ಹಿನ್ನೆಲೆಯಲ್ಲಿ ಮತ್ತೆ ಕೇಸ್ ದಾಖಲಿಸಲು ಸಿದ್ಧತೆಯನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಆಲ್ರೆಡಿ ಈಗ ಕೇಸನ್ನ ದಾಖಲಿಸಿದ್ದಾರೆ. 5 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನೂ 2 ಇದ್ದಾರೆ. ಈ ಒಂದು ಪ್ರಕರಣ ಕಳೆದ 2024 ಜನವರಿ 8ರಂದು ನಡೆದಿರುವಂತಹ ಪ್ರಕರಣ. ಈ ಪ್ರಕರಣದಲ್ಲೇ ಈಗಾಗಲೇ 17 ಜನರನ್ನ ಅರೆಸ್ಟ್ ಮಾಡಲಾಗಿತ್ತು. ಮೊನ್ನೆಯಷ್ಟೇ 10ರಿಂದ 12 ಜನರಿಗೆ ಈ ಹಿಂದೆ ಕೂಡ ಬೇಲ್ ಸಿಕ್ಕಿತ್ತು. ಆ ನಂತರ ಇವರಿಗೂ ಕೂಡ ಇದೀಗ ಬೇಲನ್ನ ಮಂಜೂರು ಮಾಡಲಾಗಿತ್ತು. ಆದ್ರೆ ಮಂಜೂರು ಮಾಡಿದಂತಹ ಸಂದರ್ಭದಲ್ಲಿ ಇವರ ಆಟಾಟೋಪ ಈ ರೀತಿಯಾಗಿತ್ತು. ಇದೀಗ ಮತ್ತೆ ಪೊಲೀಸರು ಇವರನ್ನ ವಶಕ್ಕೆ ಪಡೆದಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಾಗರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಇನ್ನೂ ಕೂಡ ಇವರು ಅಪರಾಧಿ ಅಲ್ಲ ಅನ್ನೋದನ್ನ ಸಾಬೀತಾಗಿಲ್ಲ. ಇದರಲ್ಲಿ ಇವರಿಗೆ ಯಾವುದೇ ರೀತಿಯಾಗಿ ಕೂಡ ಖುಲಾಸೆ ಸಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಜಾಮೀನು ಸಿಕ್ಕಿದ್ದನ್ನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ರಂಪಾಟ ಮಾಡಿ ವೈಭವಯುತವಾಗಿ ಮೆರವಣಿಗೆ ಮಾಡುವ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಇದೀಗ ಪೊಲೀಸರು ಎಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ, ಏನ್ ಕೇಸ್ ದಾಖಲಿಸಿದ್ದಾರೆ? ಖಂಡಿತವಾಗ್ಲೂ ನವಿತಾ ಜೈನ್, ಈಗಾಗಲೇ 2024 ಜನವರಿ 8ರಂದು ಹಾನಗಲ್ ಹೊರವಲಯದಲ್ಲಿ ನಡೆದಿರ್ತಕ್ಕಂಥ ಈ ಸಾಮೂಹಿಕ ಅತ್ಯಾಚಾರ ಪ್ರಕರಣದಲ್ಲಿ ಕೂಡ ಸುಮಾರು 19 ಜನ ಆರೋಪಿಗಳು ಕೂಡ ಜೈಲು ಪಾಲಾಗಿದ್ರು. ಅದರಲ್ಲಿ ಮೊದಲನೇ ಹಂತದಲ್ಲಿ ಕೂಡ 12 ಜನ ಆರೋಪಿಗಳಿಗೆ ಜಾಮೀನನ್ನ ಸಿಕ್ಕರೆ ಉಳಿದಂತ 7 ಜನ ಆರೋಪಿಗಳಿಗೆ ಕೂಡ ಇತ್ತೀಚೆಗೆ 2-3 ದಿನಗಳ ಹಿಂದಷ್ಟೇ ಇವರಿಗೆ ಜಾಮೀನನ್ನ ಮಂಜೂರು ಮಾಡಲಾಗಿತ್ತು. ಅದರಲ್ಲೂ ಕೂಡ ಬೇಲನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನ್ಯಾಯಾಲಯ ಕೂಡ ಸಾಕಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಯಾವುದೇ ರೀತಿಯಾದಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಕೂಡ ಭಾಗಿಯಾಗಬಾರ್ದು ಮತ್ತು ಮತ್ತೊಂದು ಯಾವುದೇ ರೀತಿಯಾದಂತಹ ಕ್ರಿಮಿನಲ್ ಪ್ರಕರಣ ನಿಮ್ಮ ಮೇಲೆ ದಾಖಲಾಗಬಾರ್ದು ಅಂತೇಳಿ ಸಾಕಷ್ಟು ಷರತ್ತುಗಳನ್ನ ನೀಡಿ ಜಾಮೀನನ್ನ ಮಂಜೂರನ್ನ ಮಾಡಲಾಗಿತ್ತು. ಆ ಬಳಿಕವಾಗಿ ಹಾವೇರಿ ಸಬ್ ಜೈಲಿನಿಂದ ಹೊರಗಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕೂಡ 7 ಜನ ಆರೋಪಿಗಳು ಕೂಡ ಒಂದು ವಿಜೃಂಭಣೆಯಿಂದ ಭರ್ಜರಿ ಆಗಿರ್ತಕ್ಕಂಥ ಒಂದು ರೋಡ್ ಶೋ ಅನ್ನ ಮಾಡುವ ಮೂಲಕವಾಗಿ ವಿವಾದಕ್ಕೆ ಗುರಿಯಾಗಿದ್ರು. ಅದರಲ್ಲೂ ಕೂಡ ಹಾವೇರಿಯಿಂದ ಕೂಡ ಅಕ್ಕಿ ಹಾಲೂರಿಗೆ ತೆರಳತಕ್ಕಂಥ ಮಾರ್ಗ ಮಧ್ಯದಲ್ಲಿ ಕೂಡ ಓಪನ್ ಆಗಿ ಕಾರ್ಗಳ ಮೇಲೆ ಕೂಡ ಅವರು ಆಟೋಟಪವನ್ನ ಮಾಡುವ ಮೂಲಕ ರೋಡ್ ಶೋ ಅನ್ನ ಮಾಡಿದ್ರು. ಈ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಮತ್ತು ಇದು ಸಾರ್ವಜನಿಕರ ಕೆಂಗಣಿಗೆ ಕೂಡ ಸಾಕಷ್ಟು ಗುರಿಯಾಗಿತ್ತು. ಇದಾದ ಬಳಿಕವಾಗಿ ಪೊಲೀಸರು ಕೂಡ ಎಚ್ಚೆತ್ತುಕೊಂಡು ಇವತ್ತು ಅವರಿಗೆ 7 ಜನ ಆರೋಪಿಗಳಿಗೆ ನ್ಯಾಯಾಲಯದ ವಿಚಾರಣೆಗೆ ಬರ್ಲಿಕ್ಕೆ ಕೂಡ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿತ್ತು. ಅದರ ಪ್ರಕಾರವಾಗಿ ಹಾವೇರಿ ನ್ಯಾಯಾಲಯಕ್ಕೆ ಕೂಡ 7 ಜನ ಆರೋಪಿಗಳು ಕೂಡ ನ್ಯಾಯಾಲಯಕ್ಕೆ ಬಂದಿದ್ರು. ಯಾವಾಗ ಆರೋಪಿಗಳು ನ್ಯಾಯಾಲಯವನ್ನ ಪ್ರವೇಶ ಮಾಡ್ತಾರೆ ಮತ್ತು ಅದಾದ ಬಳಿಕ ವಿಚಾರಣೆಯನ್ನು ಮುಗಿಸಿ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ನವಿತಾ ಜೈನ್ ಇಲ್ಲಿ ಗಮನಿಸಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ, ನ್ಯಾಯಾಲಯದ ಹೊರಗಡೆ ಅಂದ್ರೆ ಕೋರ್ಟ್ ಆವರಣವನ್ನ ಬಿಟ್ಟು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆರೋಪಿಗಳನ್ನ ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾರೆ. ಅದರಲ್ಲಿ 7 ಜನರಲ್ಲಿ 5 ಜನರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಇದು ಎಲ್ಲೋ ಒಂದ್ ಕಡೆ 7 ಜನ ಜಾಮೀನು ಮಂಜೂರಾಗಿರ್ತಾರೆ. ಯಾರು ಅವರನ್ನ ಯಾಕೆ ವಶಕ್ಕೆ ಪಡ್ಕೊಂಡಿಲ್ಲ ಆ ಸಂದರ್ಭದಲ್ಲಿ?
ಪ್ರಮುಖವಾಗಿ ಒಂದು ಹಂತದಲ್ಲಿ ಕೂಡ ಪೊಲೀಸರ ಕಣ್ತಪ್ಪಿಸಿ ಇವರು ಎಸ್ಕೇಪ್ ಆಗಿದ್ದಾರೆ ಎಂಬುದ ಮಾಹಿತಿ ಕೂಡ ಸದ್ಯಕ್ಕೆ ಇರ್ತಕ್ಕಂಥದ್ದು. ಯಾವಾಗ ಈ ಒಂದು ವಿಡಿಯೋಗಳು ವೈರಲ್ ಆದಂತ ಸಂದರ್ಭದಲ್ಲಿ ಮತ್ತು ಏನು ಮಾಧ್ಯಮಗಳಲ್ಲಿ ಕೂಡ ಸುದ್ದಿ ಬಿತ್ತಾರಾದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅವರಿಗೆ ಸಂಕಷ್ಟ ಎದುರಾಗ್ತದೆ ಎಂಬ ಮುನ್ಸೂಚನೆ ಇಟ್ಕೊಂಡು 2 ಜನ ಆರೋಪಿಗಳು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಎಂಬ ಮಾಹಿತಿ ಇದೆ. ಸದ್ಯಕ್ಕೆ 7 ಜನ ಆರೋಪಿಗಳನ್ನು ಕೂಡ ಪೊಲೀಸರು ನ್ಯಾಯಾಲಯದಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಕೂಡ ಏನು ಹಾವೇರಿ ನಗರದಲ್ಲಿರ್ತಕ್ಕಂಥ PB ರೋಡ್ ಅಂತ ಏನು ಹೇಳ್ತೇವಲ್ಲ ಆ ಒಂದು ರಸ್ತೆಯಲ್ಲಿ ಕೂಡ ಇವರನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಇವಾಗ ಸದ್ಯಕ್ಕೆ ಇವರ ಮೇಲೆ ಯಾವ ಪ್ರಕರಣವನ್ನ ದಾಖಲು ಮಾಡ್ತಾರೆ ಎಂಬುದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಒಂದು ವೇಳೆ ಇವರ ಮೇಲೆ ಹೊಸದಾಗಿ ಒಂದು ಕ್ರಿಮಿನಲ್ ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಇವರಿಗೆ ಕೊಟ್ಟಿರ್ತಕ್ಕಂಥ ನ್ಯಾಯಾಲಯದ ಜಾಮೀನು ಕೂಡ ರದ್ದಾಗುವಂತ ಎಲ್ಲಾ ಸಾಧ್ಯತೆಗಳಿರ್ತದೆ ಮತ್ತು ಇವರ ಮೇಲೆ ರೌಡಿ ಶೀಟರ್ ಪ್ರಕರಣವನ್ನ ತೆರೆಯುವಂತ ಪೊಲೀಸರ ಕೂಡ ಸಾಧ್ಯತೆಗಳಿರ್ತದೆ. ಇವೆಲ್ಲ ಅಂಶಗಳ ಬೆನ್ನಲ್ಲೇ ಕೂಡ ಇವರು ಯಾವ ಖುಷಿಯಲ್ಲಿ ಕೂಡ ಜಾಮೀನು ಸಿಕ್ಕಿದೆ ಅಂತೇಳಿ ವಿಜೃಂಭಿಸಿದ್ರು ಆ ಖುಷಿಗೆ ತಣ್ಣೀರ್ ಎರಚುವಂತ ಕೆಲಸವನ್ನ ಪೊಲೀಸರು ಮಾಡುವಂತ ಎಲ್ಲಾ ಸಾಧ್ಯತೆಗಳಿರ್ತಕ್ಕಂಥದ್ದು. ಈಗಾಗಲೇ ಈ 5 ಜನ ಆರೋಪಿಗಳನ್ನ ಅಜ್ಞಾತ ಸ್ಥಳದಲ್ಲಿ ಇಟ್ಟುಕೊಂಡು ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಪೊಲೀಸರ ಒಂದು ರೀತಿ ಕಾನೂನಾತ್ಮಕವಾಗಿರ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇರತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಆರೋಪಿಗಳ ಮೇಲೆ ಯಾವ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ದೇವೆ ಮತ್ತು ಯಾವ ವಿಚಾರಕ್ಕೆ ಆರೋಪಿಗಳನ್ನ ವಶಕ್ಕೆ ತೆಗೆದುಕೊಂಡಿದೆ ಎಂಬನ್ನ ಬಹಿರಂಗವಾಗಿ ಪತ್ರಿಕಾ ಹೇಳಿಕೆ ಮಾಡುವ ಮೂಲಕವಾಗಿ ಪೊಲೀಸರು ಈ ಒಂದು ವಿಚಾರವನ್ನ ಬಹಿರಂಗಗೊಳಿಸಲಿಕ್ಕಿದ್ದಾರೆ. ಈಗಾಗಲೇ 5 ಜನ ಆರೋಪಿಗಳು ಸುಮಾರು 7 ಜನ ಆರೋಪಿಗಳಿಗೆ ಕೂಡ ಮತ್ತಷ್ಟು ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನವಿತಾ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗೆ. ಹಾವೇರಿಯಲ್ಲಿ ರೇಪ್ ಆರೋಪಿಗಳ ರೋಡ್ ಶೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯೇ ಹದಗೆಟ್ಟು ಹೋಗಿದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಲಬುರಗಿ ರಿಪಬ್ಲಿಕ್ ಆಫ್ ಕಲಬುರಗಿ ಆಗಿದೆ ಅನ್ನುವ ಆರೋಪವನ್ನು ಕೂಡ ಅವರು ಮಾಡಿದ್ದಾರೆ. ಈಗಾಗಲೇ ಕಾನೂನು ಸುವ್ಯವಸ್ಥೆಯೇ ಇಲ್ಲ, ಎಲ್ಲವೂ ಹಾಳಾಗ್ತದೆ, ದೇಶದಲ್ಲಿ ಕಾನೂನು ಕಲಬುರಗಿಯಲ್ಲಿ ಇಲ್ವೇ ಇಲ್ಲ, ಕಾಂಗ್ರೆಸ್ ಸರ್ಕಾರ ನಡೆದಿದ್ದೇ ದಾರಿ ಅನ್ನುವ ರೀತಿಯಾಗಿ ಆಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಇಲ್ಲಿ ಆರೋಪ ಪಟ್ಟಿಯನ್ನು ಹೊತ್ತಂತವರು ಈ ರೀತಿಯಾಗಿ ಗ್ಯಾಂಗ್ ರೇಪ್ ಪ್ರಕರಣದ ಆರೋಪಿಗಳು ರೋಡ್ ಶೋನ ಮಾಡ್ಕೊಂಡು ಹೋಗ್ತಾರೆ, ಅದರಲ್ಲೂ ಕೂಡ ಸಂಭ್ರಮಾಚರಣೆಯನ್ನ ಮಾಡ್ಕೊಂಡು ಹೋಗ್ತಾರೆ, ಯಾವುದೇ ರೀತಿಯ ಭಯ ಇಲ್ಲದೆ ಇಂತಹ ಕೃತ್ಯ ಮಾಡ್ತಾರೆ. ಹಾಗಾಗಿ ಅವರಿಗೆ ಯಾವುದೇ ಭಯ ಇಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ, ಪೊಲೀಸಿನವರು ಪಾಪ ಎದುರ್ತಾರೆ. ಇವತ್ತು ರೇಪ್ ಮಾಡಿ ಮರ್ಡರ್ ಮಾಡಿದವರು ಬೇಲ್ ಸಿಕ್ಕಿದಾಗ ರೋಡ್ ಶೋ ಮಾಡ್ತಾರೆ ಅಂತಂದ್ರೆ ಕಾನೂನು ಬದುಕಿದೆ ಅಂತ ಹೇಳ್ಬೇಕಾ? ಈ ಕಾಂಗ್ರೆಸ್ ಉಸಿರಾಡ್ತಿದೆ, ಬದುಕಿದೆ, ಪಾಪ ಇನ್ನೂ ಬದುಕಿದೆ ಅಂತ ಹೇಳ್ಬೇಕಾ ನಾವು? ಕಾನೂನು ಬದಿಗಿಟ್ಟಿದ್ದಾರೆ. ಈ ಸರ್ಕಾರ ವ್ಯವಸ್ಥೆಯಲ್ಲಿ ಸಂಪೂರ್ಣ ಕೆಟ್ಟಿದೆ. ಇನ್ನು ಉಳಿದಿದ್ದನ್ನ ನಮ್ಮ ಜನ ತೀರ್ಮಾನ ಮಾಡಬೇಕಾಗಿದೆ, ಮಾಡ್ತಾರೆ. ಕಾನೂನು ಇದನ್ನ ಕಟ್ಟಿ ಹಾಕಬೇಕು, ಇದನ್ನು ಹೊರಗಡೆ ಕೂಡ ಬಿಡಬಾರ್ದಾಗಿತ್ತು ಅವರು. ಅಂದಮೇಲೆ ಇನ್ನು ಮುಂದೆ ರೇಪು ಮರ್ಡರು ಮಾಡಿ ಹೋದವರು ಇಷ್ಟ ಮೇಲೆ ಬೇಲ್ ತಗೊಂಡ್ಮೇಲೆ ಇಷ್ಟೊಂದು ಫ್ರೀ ಆಗಿರಬಹುದು ಅಂದ್ರೆ ಇನ್ನು ಮೇಲೆ ನಾಯಕತ್ವ ಅವರಿಗೆ ಕೊಡಬೇಕಾಗಬಹುದು ಕಾಂಗ್ರೆಸ್ನವರು. ಇನ್ನು ನಾಯಕರಾಗಿ ಹೊರಗಡೆ ಬರ್ತಾರೆ ಅವರು. ಇದುವರೆಗೂ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ರೇಪ್ ಮಾಡಿದವರು ಲೀಡರ್ ಆಗ್ತಾರೆ, ಮರ್ಡರ್ ಮಾಡಿದವರು ಲೀಡರ್ ಆಗ್ತಾರೆ. ಇದಕ್ಕೆ ಹೊಣೆ ಕಾಂಗ್ರೆಸ್ ಆಗತ್ತೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಸ್ಫೋಟಕ ಮಾಹಿತಿ ಇದು. ಇಡಿ ತನಿಖೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಹೆಸರು ಇದೀಗ ತಳುಕು ಹಾಕಿಕೊಂಡಿದೆ. ಇಡಿ ತನಿಖೆಯಲ್ಲಿ ಕೇವಲ ಡಿಕೆ ಶಿವಕುಮಾರ್ ಅವರ ಹೆಸರು ಮಾತ್ರ ಅಲ್ಲ, ತೆಲಂಗಾಣ ಸಿಎಂ ಹೆಸರು ಕೂಡ ಬಹಿರಂಗ ಆಗಿದೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18ನ ಸ್ಫೋಟಕ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ತೆಲಂಗಾಣ ಸಿಎಂ ಹೆಸರು ಕೂಡ ಇಡಿ ತನಿಖೆಯಲ್ಲಿ ಇದೀಗ ಬಹಿರಂಗಗೊಂಡಿದ್ದು, ನ್ಯಾಷನಲ್ ಹೆರಾಲ್ಡ್ ಕೇಸ್ನ ಅತಿ ದೊಡ್ಡ ಪ್ರಕರಣ, ಅತಿ ದೊಡ್ಡ ಮಾಹಿತಿ ನೆಟ್ವರ್ಕ್ 18ಗೆ ಸಿಕ್ಕಿದೆ. ಇಡಿ ತನಿಖೆಯ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಈಗಾಗಲೇ ಕರ್ನಾಟಕದ ಡಿಸಿಎಂ ಡಿಕೆ ಶಿವಕುಮಾರ್, ಅದೇ ರೀತಿಯಾಗಿ ತೆಲಂಗಾಣದ ಸಿಎಂ ಹೆಸರನ್ನ ಕೂಡ ಉಲ್ಲೇಖ ಮಾಡಿದೆ ಜಾರಿ ನಿರ್ದೇಶನಾಲಯ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದ ತನಿಖೆಯಲ್ಲಿ ಇದೀಗ ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಿದೆ. ಡಿಕೆ ಶಿವಕುಮಾರ್ ಜೊತೆಗೆ ತೆಲಂಗಾಣದ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಇದೆ. ಡಿಕೆ ಶಿವಕುಮಾರ್ ಹೆಸರು ತಳುಕು ಹಾಕಿಕೊಂಡಿದ್ದು ಮಾತ್ರ ಅಲ್ಲ, ತೆಲಂಗಾಣ ಸಿಎಂ ಹೆಸರು ಕೂಡ ಇದೀಗ ಈ ಒಂದು ಇಡಿ ತನಿಖೆಯಲ್ಲಿ ಇದೀಗ ಬಹಿರಂಗಗೊಂಡಿದೆ. ಡಿಕೆ ಶಿವಕುಮಾರ್ ಅವರು ವೈಯಕ್ತಿಕವಾಗಿ 25 ಲಕ್ಷ ರೂಪಾಯಿ ದಾನ ಮಾಡಿದ್ದಾರೆ ನ್ಯಾಷನಲ್ ಹೆರಾಲ್ಡ್ಗೆ. ಆದ್ರೆ ಕೇವಲ ವೈಯಕ್ತಿಕ ಮಾತ್ರ ಅಲ್ಲ, ಟ್ರಸ್ಟ್ ಮೂಲಕ ಡಿಕೆ ಶಿವಕುಮಾರ್ 2 ಕೋಟಿ ದಾನ ಮಾಡಿದ್ದಾರೆ. ಯಂಗ್ ಇಂಡಿಯಾಗೆ ಡೊನೇಟ್ ಮಾಡೋದಕ್ಕೆ ಸೂಚನೆಯನ್ನ ನೀಡಿದ್ದಾರೆ.
ವಿವಿಧ ವ್ಯಕ್ತಿಗಳಿಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೂಚಿಸಿದ್ರಂತೆ. ಇಡಿ ಮೂಲಗಳಿಂದ ಇದೀಗ ನೆಟ್ವರ್ಕ್ 18ಗೆ ಮಾಹಿತಿ ಲಭ್ಯವಾಗಿದ್ದು, ಯಂಗ್ ಇಂಡಿಯಾಗೆ ಡೊನೇಷನ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಹಾಗೆಯೇ ರೇವಂತ್ ರೆಡ್ಡಿ ಬೋಗಸ್ ಡೊನೇಷನ್ ಕೊಟ್ಟಿದ್ದಾರೆ, ಇಬ್ಬರೂ ಬೋಗಸ್ ಡೊನೇಷನ್ ನೀಡಿದ್ದಾರೆ ಅನ್ನುವ ಉಲ್ಲೇಖವನ್ನ ಇದೀಗ ಇಡಿ ತನಿಖೆಯಲ್ಲಿ ಮಾಡಲಾಗಿದೆ. ಇಡಿ ತನಿಖೆಯಲ್ಲಿ ಇವೆಲ್ಲವೂ ಬಹಿರಂಗ ಆಗಿದೆ. ಇಡಿ ತನಿಖೆಯಲ್ಲಿ ಬೋಗಸ್ ಡೊನೇಷನ್ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ಒಂದ್ ಕಡೆ ಡಿಕೆ ಶಿವಕುಮಾರ್ ಈಗಾಗಲೇ ಹೇಳ್ತಾ ಇದ್ರು, ಹೌದು ನಾವೀಗಾಗಲೇ ನಮ್ಮ ಟ್ರಸ್ಟ್ ಮೂಲಕ ಕೂಡ ಹಣವನ್ನ ಕೊಟ್ಟಿದ್ದೇವೆ, ದಾನ ಮಾಡಿದ್ದೇವೆ, ಏನ್ ತಪ್ಪು ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ರು. ಅದೇ ರೀತಿಯಾಗಿ ಇದೀಗ ಅವರ ಹೆಸರಿನ ಜೊತೆಗೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಹೆಸರು ಕೂಡ ಇದೀಗ ತಳುಕು ಹಾಕಿಕೊಂಡಿದೆ, ಉಲ್ಲೇಖ ಆಗಿದೆ. ಈಗಾಗಲೇ ದಾನವನ್ನ ನೀಡಿದ್ದಾರೆ, ಅಷ್ಟು ಮಾತ್ರ ಅಲ್ಲ ಇತರರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ನೆಟ್ವರ್ಕ್ 18ಗೆ ಇಡಿ ಮೂಲಗಳು ಮಾಹಿತಿಯನ್ನ ಕೊಟ್ಟಿವೆ. ವಿವಿಧ ವ್ಯಕ್ತಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ರಂತೆ ರೇವಂತ್ ರೆಡ್ಡಿ ಅವರು. ನ್ಯಾಷನಲ್ ಹೆರಾಲ್ಡ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೆಯೇ ಡಿಕೆ ಸುರೇಶ್ ಭಾಗಿಯಾಗಿರೋ ಆರೋಪ ಇದೆಯಲ್ಲ, ಈಗಾಗಲೇ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿಕೆ ಶಿವಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಿಜಯಪುರ ಜಿಲ್ಲೆಯ ಕೋಲಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಪತ್ರಿಕೆಗೆ ನಾವು ಫಂಡ್ ಅನ್ನ ಕೊಟ್ಟಿದ್ದೇವೆ, ಫಂಡ್ ಕೊಟ್ರೆ ಏನ್ ತಪ್ಪು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಡಿಕೆ ಶಿವಕುಮಾರ್. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಹಣಕಾಸಿನ ನೆರವನ್ನ ಕೊಟ್ಟಿದ್ದೀನಿ ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಒಪ್ಪಿಕೊಂಡಿದ್ದಾರೆ. ಯಂಗ್ ಇಂಡಿಯಾ ಸಂಸ್ಥೆಗೆ 2.5 ಕೋಟಿ ದೇಣಿಗೆಯನ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಚಾರ್ಜ್ ಶೀಟ್ ಬಗ್ಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಟ್ರಸ್ಟ್ನಿಂದ ಮತ್ತೊಂದು ಟ್ರಸ್ಟ್ಗೆ ಹಣವನ್ನ ಕೊಟ್ಟಿದ್ದೇವೆ, 2.5 ಕೋಟಿಯಷ್ಟು ಹಣವನ್ನ ಕೊಟ್ಟಿದ್ದೇವೆ. ಇಡಿ ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೂ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದೇವೆ. ಕೊಟ್ಟಿಲ್ಲ ಅಂತ ನಾವು ಹೇಳಲ್ಲ, ಕೊಟ್ಟಿರೋ ಬಗ್ಗೆ ತಪ್ಪು ಅನ್ನುವ ಮಾಹಿತಿಯೂ ಇಲ್ಲ. ಕಾಂಗ್ರೆಸ್ ಪಕ್ಷದ ನಾಯಕರ ಆರೋಪ ಹೊರಿಸೋದಕ್ಕೆ ಚಾರ್ಜ್ ಶೀಟ್ ಮಾಡಿದ್ದಾರೆ. ಅದರಲ್ಲಿ ಮುಚ್ಚಿಡುವಂತೆ ಯಾವುದೇ ಪ್ರಶ್ನೆ ಇಲ್ಲ, ಸಂಪೂರ್ಣವಾಗಿ ಎಲ್ಲವೂ ಪಾರದರ್ಶಕವಾಗಿದೆ, ಚೆಕ್ ಮುಖಾಂತರವೇ ಕೊಟ್ಟಿರೋದು ಅನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ಹೌದಪ್ಪ, ನಾವು ನ್ಯಾಷನಲ್ ಹೆರಾಲ್ಡ್ಗೆ ನಾನು 25 ಲಕ್ಷ ಕೊಟ್ಟಿದ್ದೀನಿ, ಡಿಕೆ ಸುರೇಶ್ 25 ಲಕ್ಷ ಕೊಟ್ಟಿದ್ದೀವಿ. ತಪ್ಪೇನಿದೆ? ನಮ್ಮ ಪಾರ್ಟಿ ನಡೆಸುವಂತ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ, ಏನ್ ತಪ್ಪೇನಿದೆ? ಹೌದು, ನಮ್ ಟ್ರಸ್ಟ್ ಇದ್ದರೂ ಕೊಟ್ಟಿದ್ದೀವಿ. ಏನ್ ಕೊಟ್ಟಿದ್ದೆ? ನಾವೇನ್ ಇಲ್ಲ ಅಂತ ನಾವೇನ್ ಕದ್ ಕೊಟ್ಟಿದೀವಾ? ರಾಜಾರಾಷ್ಟ್ರವಾಗಿ ನಾವು ಸಂಪಾದನೆ ಮಾಡಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವಪ್ಪ. ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟಿಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡಲಿಕ್ಕೆ ನಾವು ಸ್ವತಃ ಸುಮಾರು 2.5 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂಥ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ ಅಂತಲೂ ಹೇಳ್ತಾ ಇಲ್ಲ, ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ಸೊ ದುರುದ್ದೇಶಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರಿರ್ಬೋದು, ನಾಯಕರಾದಂಥ ರಾಹುಲ್ ಗಾಂಧಿ ಅವರಿರ್ಬೋದು, ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡ್ತದೆ, ನಮ್ಮ ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ. ಇದು ರಾಜಕೀಯ ಪಿತೂರಿಯ ಒಂದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರ ಹೆಸರು, ಮತ್ತೊಂದು ಕಡೆ ಈಗಾಗಲೇ ರೇವಂತ್ ರೆಡ್ಡಿ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಬೋಗಸ್ ಹಣವನ್ನ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಇದೀಗ ಇಡಿ ತನಿಖೆಯಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ನೆಟ್ವರ್ಕ್ 18ಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಯಾವೆಲ್ಲ ಅಂಶಗಳು ಇದೀಗ ಬೆಳಕಿಗೆ ಬಂದಿದೆ ತನಿಖೆಯ ವೇಳೆ? ನವಿತಾ ಜೈನ್, ಬಹಳ ಮುಖ್ಯವಾಗಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಅಂದ್ರೆ ಯಂಗ್ ಇಂಡಿಯಾ ಟ್ರಸ್ಟ್ಗೆ ಡಿಕೆ ಬ್ರದರ್ಸ್ ಕೊಟ್ಟಿರ್ತಕ್ಕಂಥ ಒಂದು ದೇಣಿಗೆ ಏನಿದೆ ಅದು ಇಡಿಗೆ
ಈ ಇಡಿ ಕುಣಿಕೆಗೆ ಒಳಗಾಗುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಏನೋ ಆ ಒಂದು ಇಡಿ ಉಲ್ಲೇಖ ಮಾಡಿರ್ತಕ್ಕಂಥ ಒಂದು ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿರುವಂತೆ DK ಬ್ರದರ್ಸ್ ಅವರು 2.5 ಕೋಟಿ ಹಣವನ್ನ ಕೊಟ್ಟಿದ್ದಾರೆ, ಅದು ಬ್ಲಾಕ್ ಮನಿಯನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ನಿಟ್ಟಲ್ಲಿ ಏನು ಉಲ್ಲೇಖವನ್ನ ಮಾಡಿದೆ, ಅದು ಈಗ ಎಲ್ಲ ಒಂದ್ ಕಡೆಯಾಗಿ ಈ DK ಬ್ರದರ್ಸ್ಗೆ ಒಂದು ರೀತಿ ಕಂಟಕ ಆಗ್ಬೋದಾ ಅನ್ನುವಂತ ಒಂದು ನಿಟ್ಟಲ್ಲಿ. ಸೊ ಈ ಸಂಬಂಧವಾಗಿ ಈ ಒಂದು ವಿಚಾರಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ DK ಬ್ರದರ್ಸ್ ಇಬ್ರು ನಾಯಕರು ಕೂಡ ಈ ಒಂದು ವಿಚಾರವಾಗಿ ಸಮರ್ಥನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇದ್ದ DCM DK ಶಿವಕುಮಾರ್ ಅವರು ಹೌದ್ರಿ, ನಾವು ಏನು ಕದ್ದು ಮುಚ್ಚಿ ಕೊಟ್ಟಿಲ್ಲ, ನಾವು ಕೊಟ್ಟಿರ್ತಕ್ಕಂಥದ್ದು ನಾನು 25 ಲಕ್ಷ ಕೊಟ್ಟಿದ್ದೀನಿ, ನನ್ನ ಬ್ರದರ್ DK ಸುರೇಶ್ 25 ಲಕ್ಷ ಕೊಟ್ಟಿದ್ದಾರೆ, ಮತ್ತೊಂದು ಕಡೆಗೆ ನಾವು ಬ್ಲಾಕ್ ಮನಿ ಏನು ಕೊಟ್ಟಿಲ್ಲ, ನಮ್ಮ ಟ್ರಸ್ಟ್ ಇಂದ ಹಣವನ್ನ ಕೊಟ್ಟಿದ್ದೀವಿ, ಚೆಕ್ ಮೂಲಕವಾಗಿ ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನ ಹೇಳೋದ್ರ ಮುಖಾಂತರ ಸಮರ್ಥನೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇತ್ತ ಮಾಜಿ ಸಂಸದ ಹಾಗೂ DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಕೂಡ ನಾವು 100% ಏನು ಈ ಒಂದು ಡಿಕ್ಲೇರ್ ಮಾಡಿರ್ತಕ್ಕಂಥ ಹಣವನ್ನೇ ನಾವು ಕೊಟ್ಟಿರ್ತಕ್ಕಂಥದ್ದು, ನಾವು ಬ್ಲಾಕ್ ಮನಿಯನ್ನ ಕೊಟ್ಟಿಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ವೈಯಕ್ತಿಕವಾಗಿ ನಾವು ಏನು ಅಂದ್ರೆ ಸೋನಿಯಾ ಗಾಂಧಿ ಅವರಿಗೆ ಇದರಲ್ಲಿ ವೈಯಕ್ತಿಕವಾಗಿ ಲಾಭ ಏನಿಲ್ಲ, ಮತ್ತೊಂದು ಕಡೆಯಾಗಿ ಏನು ಈ ಒಂದು ನಾವು ಈ ಒಂದು ಹಣವನ್ನ ಕೊಟ್ಟಿಲ್ಲ ಅಂತಾನೂ ಹೇಳ್ತಾ ಇಲ್ಲ, ಮತ್ತೊಂದು ಕಡೆಗೆ ಕೊಟ್ಟಿರೋ ತಪ್ಪು ಅನ್ನುವಂಥ ಒಂದು ನಿಟ್ಟಲ್ಲಿ ಆ ಮಾಹಿತಿಯು ಕೂಡ ನಮಗೆ ಲಭ್ಯ ಆಗ್ತಿಲ್ಲ. ಸೊ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಇವತ್ತು DK ಬ್ರದರ್ಸ್ ಅವರು ರವಾನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಚಾರ್ಜ್ ಶೀಟ್ ನಲ್ಲಿ ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇದು ಏನು ಅವರಿಗೆ ಕಂಟಕ ಆಗ್ಬೋದು ಅನ್ನುವಂಥ ನಿಟ್ಟಲ್ಲಿ ರಾಜಕೀಯವಾಗಿ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಮಾತನ್ನ DK ಸುರೇಶ್ ಅವರು ಹೇಳ್ತಾ ಇದ್ರು, ನ್ಯಾಯಾಲಯದಲ್ಲಿ ನ್ಯಾಯ ಸಿಗುವಂತ ಒಂದು ವಿಶ್ವಾಸ ನಮಗಿದೆ, ಈ ಸಂಬಂಧವಾಗಿ ಹಿರಿಯ ನಾಯಕರು ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡ್ತಾರೆ, ಕಾನೂನು ಹೋರಾಟವನ್ನ ಮಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಂದ್ ಕಡೆಯಾಗಿ ಕಾಂಗ್ರೆಸ್ ನಾಯಕರ ಮೇಲೆ ಸಾಲಾಗಿ ಎಲ್ಲೊಂದ್ ಕಡೆಗೆ ಇಡಿ ಮತ್ತೆ IT ದಾಳಿಗಳು ನಡೀತಾ ಇರ್ತಕ್ಕಂಥದ್ದು. ನೋಡಿ, ನಿನ್ನೆಯಷ್ಟೇ ಕಾಂಗ್ರೆಸ್ನ ಹಿರಿಯ ನಾಯಕ ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿ ನಡೆದಿತ್ತು, ಅಂದ್ರೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ವು. ಅದಾದ ಬೆನ್ನಲ್ಲೇ ಇವತ್ತು DK ಬ್ರದರ್ಸ್ ಅವರ ಹೆಸರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆಗೆ ರಾಜಕೀಯವಾಗಿ ನಾನಾ ರೀತಿಯಾದಂತಹ ಒಂದು ವ್ಯಾಖ್ಯಾನಗಳನ್ನ ಹುಟ್ಟು ಹಾಕಿರ್ತಕ್ಕಂಥದ್ದು, ಮತ್ತೆ ನಾನಾ ರೀತಿಯಾದಂತಹ ಚರ್ಚೆಗಳನ್ನು ಕೂಡ ಹೊರಹೊಮ್ಮಿರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲ ಒಂದ್ ಕಡೆಯಾಗಿ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಎಲ್ಲೋ ಇಡಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರ ಅನ್ನುವಂಥದ್ದು, ಮತ್ತೊಂದು ಕಡೆಯಾಗಿ ರಾಜಕೀಯವಾಗಿ ಇದು ಸಾಕಷ್ಟು ರಾಜಕೀಯ ಧ್ರುವೀಕರಣಕ್ಕೂ ಕೂಡ ಈ ಒಂದು ಇಡಿ ದಾಳಿ ಪ್ರಕರಣಗಳು ಈ ರೀತಿಯಾದಂತಹ ಒಂದು ಬೆಳವಣಿಗೆಗಳು ಸಾಕ್ಷೀಕರಿಸ್ತವೆ ಅನ್ನುವಂಥ ಒಂದು ಚರ್ಚೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ನವಿತಾ ಜೈನ್, ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ತಾಳಿ ಕಟ್ಟುವ ವೇಳೆ ಮದುವೆಯನ್ನೇ ನಿರಾಕರಿಸಿದ್ದಾಳೆ ವಧು, ಅರ್ಧಕ್ಕೆ ನಿಂತು ಹೋಗಿದೆ ಮದುವೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಈ ಘಟನೆ ನಡೆದಿದೆ. ತಾಳಿ ಕಟ್ಟುವ ಸಂದರ್ಭದಲ್ಲಿ ವಧು ಮದುವೆ ಬೇಡ ಅಂತ ಹೇಳಿ ನಿರಾಕರಿಸಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಮದುವೆ ಅರ್ಧಕ್ಕೆ ನಿಂತು ಹೋಗಿದೆ. ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಸಮಾರಂಭ ಇತ್ತು. ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ಲು ವಧು. ಪ್ರೀತಿಸಿದ ಯುವಕನನ್ನೇ ನಾನು ಮದುವೆಯಾಗ್ತೇನೆ ಅಂತ ಹೇಳಿ ಪೊಲೀಸರ ಎದುರು ವಧು ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಹಾಸನ ಬಡಾವಣೆ ಠಾಣೆಯಲ್ಲಿ ವಧುವಿನ ವಿಚಾರಣೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಆಕೆ ಈ ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದಾಳೆ. ವಧು ವರನ ಸಂಬಂಧಿಗಳ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ವಧುವಿನ ಹೇಳಿಕೆ ಮೇಲೆ ನಿಂತಿದೆ ಇದೀಗ ಈ ಪ್ರಕರಣ. ವಧುವಿನ ಕಡೆಯವರಿಂದ ಮೋಸವಾಗಿದೆ ಅಂತ ಹೇಳಿ ದೂರು ಕೊಡೋದಿಕ್ಕೆ ವರನ ಸಂಬಂಧಿಕರು ಮುಂದಾಗಿದ್ದಾರಂತೆ. ಮಾನಸಿಕವಾಗಿ ಆರ್ಥಿಕವಾಗಿ ನಮಗೆ ನಷ್ಟ ಆಗಿದೆ ಅಂತ ದೂರು ದಾಖಲಿಸಲು ವರನ ಕುಟುಂಬಸ್ಥರು ಮುಂದಾಗಿದ್ದಾರೆ. ಆದ್ರೆ ಇದೀಗ ವಧು ಯಾವ ರೀತಿಯ ಸ್ಟೇಟ್ಮೆಂಟ್ ಕೊಡ್ತಾಳೆ ಅನ್ನೋದ್ರ ಮೇಲೆ ಇದೀಗ ಈ ಒಂದು ಪ್ರಕರಣ ನಿಂತಿದೆ. ಕಲ್ಯಾಣ ಮಂಟಪದಲ್ಲಿ ಸ್ವಲ್ಪ ಹೈಡ್ರಾಮಯವೇ ಆಯಿತು. ಅಲ್ಲಿವರೆಗೂ ಕಾದು ಕೊನೆಗೆ ನನಗೆ ಈ ಮದುವೆ ಬೇಡ ಅಂತ ಹೇಳಿ ಆಕೆ ನಿರಾಕರಿಸಿದ್ದಾಳೆ. ತಾನು ಪ್ರೀತಿಸಿದ ಹುಡುಗನನ್ನೇ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಅಲ್ಲಿ ಆಕೆ ಹೋಗಿದ್ದಾಳೆ. ಪೊಲೀಸರಿಗೂ ಕೂಡ ಆಕೆ ಅದನ್ನೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಇಂಥ ಸಂದರ್ಭದಲ್ಲಿ ಇದೀಗ ವರನ ಕಡೆಯವರು ಒಂದಷ್ಟು ಕೇಸ್ ಕೊಡಬೇಕು ಅಂತ ಕೂತಿದ್ದಾರೆ. ಮಾನಸಿಕವಾಗಿ ಆರ್ಥಿಕವಾಗಿ ನಮಗೆ ನಷ್ಟ ಆಗಿದೆ ಅಂತ ಹೇಳಿ. ಬಟ್ ಈಗ ವಧು ಏನು ಹೇಳಿಕೆಯನ್ನ ಕೊಡ್ತಾಳೆ ಆ ಒಂದು ಹೇಳಿಕೆಯ ಮೇಲೆ ಇಡೀ ಪ್ರಕರಣ ನಿಂತಿದೆ. ಇದು ಹಾಸನದ BGS ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಷ್ಟರಲ್ಲಿ ಆಕೆ ಕೊನೆಗೂ ಧೈರ್ಯ ಮಾಡಿ ಮನಸ್ಸು ಮಾಡಿ ನಾನು ಯಾವ ಹುಡುಗನನ್ನ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ನೋ, ಪ್ರೀತಿಸ್ತಿದ್ದೀನಿ ನಾನು ಅವನನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ಲು. ಕೊನೆಗೂ ಧೈರ್ಯ ಮಾಡಿ ಆಕೆ ಹೇಳಿದಾಳೆ. ಆನಂತರ ನಿರಾಕರಿಸಿ ನನಗೆ ಈತನ ಜೊತೆಗೆ ಮದುವೆ ಬೇಡ, ನಾನು ಪ್ರೀತಿಸಿದ ಹುಡುಗನನ್ನೇ ಮದುವೆ ಆಗ್ಬೇಕು ಅಂತ ಹೇಳಿ ಆಕೆ ಪೊಲೀಸರ ಎದುರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಬೇಡ, ನನಗೆ ಇಷ್ಟ ಆಗ್ತಿಲ್ಲ, ಭಯ ಆಗ್ತಿದೆ. ನಾನು ಒಂದು 5 ನಿಮಿಷ ಮತ್ತೆ ಹುಡುಗಿ ರೂಮಿಗೆ ಹೋದ್ರು, ಮಾತಾಡಿದ್ರು ಹುಡುಗಿಗೆ ಫೋನ್ ಬಂದಾಗ ಮಾತಾಡೋಕ್ಕೆ ನಂಗೆ ಭಯ ಆಗ್ತಿದೆ. ನನಗೆ
ಹೋಗ್ಬಿಟ್ಟು ಫೋನಲ್ಲಿ ಹುಡುಗಿ ಮಾತಾಡಿದ್ರೆ ಮದುವೆ ಬೇಡ ನನಗೆ ಬೇಡ, ಭಯ ಆಗ್ತಿದೆ, ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೋಗಲ್ಲ ಅಂತ ಹುಡುಗಿ. ಮುಹೂರ್ತ ಇನ್ನೇನು ತಾಳಿ ಕಟ್ಬೇಕು ಅಷ್ಟು. ಇವಾಗೇನೋ ಬೇರೆ ಹುಡುಗನ ಇಷ್ಟಪಟ್ಟಿದ್ದಾರೆ ಅಂತ ಇನ್ನೇನು ಕಟ್ಟಬೇಕು, ಒಂಚೂರು ಕತ್ತು ಅಳ್ಳಾಡ್ಸಿದ್ಲು, 2 ಸೆಕೆಂಡು ಅಕ್ಕೆ ಎಲ್ಲ ಅಂದ್ಲು. ಹುಡುಗ ನೀಟಾಗಿ ಕೇಳಿದೆ, ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ. ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು. ಆಮೇಲೆ ಇನ್ನು ಶುರು ಆಯ್ತು ಜಾಗ. ಹುಡುಗಿ ಏನೋ ಬೇರೆ ಲವ್ ಅಂತೆ, ಮೊದಲೇ ಹೇಳ್ಬೋದಾಯ್ತು. ಈಗ ಅವ್ರ ಅಪ್ಪ ಒಂದು ಜೀವ ಬೆರ್ಚ್ಗೆ ಸೂಟ್ ಹಾಕಿದ್ಲು. ಭಾರಿ ಒಳ್ಳೆ ಹುಡುಗ ಇವನು, ಮಾಸ್ಟ್ರು, ಭಾರಿ ಒಳ್ಳೆ ಹುಡುಗ. ಅವ್ರ ಮನೆಯವ್ರ ಪಾಪ ಖಾಲಿ ಬಿದ್ದು ಕೇಳ್ಕೊಂಡ್ರು, ಏನು ಮಾಡಿರೋ ಅವಳು ಒಪ್ಪನಿಲ್ಲ. ಈಗ ಕಿತ್ತೋಯ್ತು, ಕ್ಯಾನ್ಸಲ್ ಆಯಿತು. ಈಗೇನ ಸ್ಟೇಷನಿಗೆ ಕರ್ಕೊಯಾರ ಹುಡುಗಿಯ. ಇನ್ನೊಂದು ಈಗ ಇವರು 2 ಕಡೆನೂ ಖರ್ಚ್ಬಿಟ್ಟು ಅದೇನು ಮಾಡ್ತಾರೆ ನೋಡಬೇಕು. ಹೇಳ್ಬೋದಾಯಿತು. ಹೋಗ್ಲಿ ಫೋಟೋ ಶೂಟ್ಗೆ ಹೋಗಿರೋ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ, ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ. ತಾಳಿ ಕಟ್ಟಕ್ಕೆಲ್ಲ ಇನ್ನೇನು ಹುಡುಗ ಹಿಂಗೆ ಕೈ ಹಾಕಿರ್ಬೇಕಾದ್ರೆ ಹಿಂಗೆ ಅಂದಾಳ್ಕತ್ತ. ಬೇಡ, ನಾನು ಲವ್ ಮಾಡ್ತಾಯಿದ್ದೀನಿ ಅಂತ. ಮದುವೆ ಫಿಕ್ಸ್ ಆಗಿ 3 ತಿಂಗಳಾಯಿತು. ಗೌರ್ಮೆಂಟ್ ಟೀಚರ್ ಹುಡುಗ. ಒಂಚೂರು ರವಾಪ್ಗೆ ಒಂಚೂರು ಗೊತ್ತಿಲ್ವಂತೆ. ಹುಡುಗಿ ತಂದಿಗೆ ಗೊತ್ತಿಲ್ಲ. ಒಂದು ಸಾಮಾನು ತರಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಇವತ್ತು. ಎಲ್ಲ ಮಾಡ್ಯವ್ರು, ಆದರೂ ಈ ಥರ ಮೋಸ ಮಾಡಿದ್ದಾರೆ ಹುಡುಗಿ. ಅದೇನಪ್ಪ ಗೊತ್ತಿಲ್ಲ ಇವತ್ತಿನ ಕಾಲದ ಹುಡುಗಿರು. ಹೇಳ್ಬೋದಾಯಿತು. ಹೋಗ್ಲಿ ಫೋಟೋ ಶೂಟ್ಗೆ ಹೋಗಿರೋ ನೆನ್ನೆಲ್ಲಾರು ಹೇಳ್ಬೋದಾಯ್ತಲ್ವಾ, ನೆನ್ನೆ ಬೆಳಗ್ಗೆ ಎಲ್ಲಾರು ಕ್ಯಾನ್ಸಲ್ ಆಗ ಮಾಡಿ ಅಂತ. ತಾಳಿ ಕಟ್ಟಕ್ಕೆಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣಮೂರ್ತಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಈಗ ಸಂಬಂಧಿಕರು ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳಿ, ಆದ್ರೆ ಹುಡುಗಿಗೆ ಏನಾದರೂ ಬಲವಂತವಾಗಿ ಮದುವೆ ಮಾಡಿಸುವಂತಹ ಪ್ರಯತ್ನ ಏನಾದರೂ ಪೋಷಕರ ಕಡೆಯಿಂದ ಆಗಿತ್ತ, ಆಕೆಗೆ ಲವ್ ಇದೆ ಅಂತ ಗೊತ್ತಿದ್ರು ಕೂಡ ಹೇಗೆ ಅಂತ ಹೇಳಿ, ಈಗ ಈ ಪ್ರಕರಣ ಸುಖಾಂತ್ಯ ಆಯ್ತಾ, ಏನಾಗ್ತಿದೆ ಈಗ? ಈಗ ವಧುವನ್ನ ಪೊಲೀಸ್ ಠಾಣೆಯಲ್ಲಿ ಇಟ್ಟು ವಿಚಾರಣೆ ಕೂಡ ನಡೆಸಲಾಗ್ತಿದೆ. ಏನು ಆಕೆ ಆರೋಪ ಮಾಡಿದಳೆ, ನನಗೆ ಪ್ರೀತಿ ವಿಚಾರದಲ್ಲಿ ಬೇರೆ ಯುವಕರನ್ನ ಪ್ರೀತಿಸಿದ್ದೀನಿ, ಆ ಯುವಕನ ಜೊತೆ ನಾನು ಮದುವೆ ಆಗ್ತೀನಿ ಮತ್ತೆ ಹೇಳಿಕೆಯನ್ನ ಪೊಲೀಸರ ಮುಂದೆ ಏನ್ ಕೊಟ್ಟಿದ್ದಾಳೆ, ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಿದ್ದಾರೆ. ಈಗ ಯುವತಿ ಮೇಜರ್ ಆಗಿರೋದ್ರಿಂದ ಅವಳ ಅನಿಸಿಕೆ ಕೂಡ ಇಲ್ಲಿ ಮುಖ್ಯ ಆಗಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಅವಳು ಆ ಹುಡುಗಿ ಏನ್ ಹೇಳ್ತಾಳೆ ಅದ್ರ ಮೇಲೆ ಮುಂದಿನ ವಿಚಾರ ನಿರ್ಧಾರ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ಯುವತಿಯ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಏನು ಯುವತಿ ಹೇಳ್ತಿರ್ತಕ್ಕಂಥ ಯುವಕ ಏನ್ ಪ್ರೀತಿಸಿದ್ದಾರೆ, ಆ ಯುವಕರನ್ನು ಕೂಡ ಪೊಲೀಸ್ ಠಾಣೆಗೆ ಕರೆಸುವಂತ ಪ್ರಯತ್ನದಲ್ಲಿ ಪೊಲೀಸರಿದ್ದಾರೆ. ಮಹಿಳಾ ಠಾಣೆಯಲ್ಲಿ ಈಕೆ ವಿಚಾರಣೆ ಕೂಡ ನಡೆದಿರ್ತಕ್ಕಂಥದ್ದು. ಸುಮಾರು ತಿಂಗಳುಗಳ ಕಾಲ ಹಿಂದಿನಿಂದನೂ ಕೂಡ ಈ ಒಂದು ಮದುವೆಗೋಸ್ಕರ ಸಿದ್ಧತೆಯನ್ನ ಪೋಷಕರು ಮಾಡ್ಕೊಂಡಿದ್ರು. ಇವತ್ತು ಬೆಳಗ್ಗೆ ಆ ಪೋಷಕರು ಕೂಡ ಶಾಕ್ ಎದುರಾಗಿರ್ತಕ್ಕಂಥ ನಾವೀಗ ನೋಡಿದ್ದೇವೆ. ಹಾಸನದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ನಿರ್ಧಾರ ಆಗಿರ್ತಕ್ಕಂಥ ಮದುವೆ ಅದ್ದೂರಿಯಾಗಿ ಮದುವೆಯನ್ನು ಕೂಡ ಏರ್ಪಾಡು ಮಾಡ್ಕೊಂಡಿದ್ರು. ಫೋಟೋ ಶೂಟ್ ಆಗಿರ್ಬೋದು, ಅಲ್ಲಿ ಬಂದಿರ್ತಕ್ಕಂಥ ಸಾವಿರಾರು ಜನಕ್ಕೆ ಅಡಿಗೆ ಮಾಡಿಸಿದ್ದಾಗಿರ್ಬೋದು, ಇನ್ನಿತರ ಎಲ್ಲಾ ವಿಚಾರದಲ್ಲೂ ಕೂಡ ಯಾವುದೇ ಕೊರತೆ ಆಗದ ರೀತಿಯಲ್ಲಿ ಮದುವೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು. ಆದ್ರೆ ಅಲ್ಲಿವರೆಗೂ ಹೇಳ್ಕೊಂಡಿರ್ಲಿಲ್ವಂತ ಪೋಷಕರ ಹತ್ರ, ಪೋಷಕರು ಕೇಳುವ ಪ್ರಯತ್ನ ಮಾಡಿರ್ಲಿಲ್ವಂತ? ಅಲ್ಲಿ ಮದುವೆಗೆ ಬಂದಂತಹ ಕೆಲವರ ಹೇಳಿಕೆ ಪ್ರಕಾರವಾಗಿ ಪೋಷಕರಿಗೆ ಈ ವಿಚಾರ ಗೊತ್ತಿತ್ತು ಎಂಬಂತ ಮಾಹಿತಿಯನ್ನ ನಮ್ಗೆ ಹೇಳಿದ್ದಾರೆ. ಆದ್ರೆ ಪೋಷಕರ ಪರವಾಗಿರ್ತಕ್ಕಂತಹ ಕೆಲವು ಸಂಬಂಧಿಕರು ಹೇಳೋ ಪ್ರಕಾರವಾಗಿ ಯುವತಿ ಪೋಷಕರಿಗೆ ಈ ವಿಚಾರವನ್ನ ಮುಚ್ಚಿಟ್ಟಿದ್ರು. ಮದುವೆ ಮನೆಯಲ್ಲಿ ಮದುವೆ ಆಗೋವರೆಗೂ ಕೂಡ ವಿಚಾರವನ್ನ ಹೇಳಿಲ್ಲ ಎಂಬಂತ ಮಾಹಿತಿಯನ್ನ ನಮ್ಗೆ ಹೇಳಿರ್ತಕ್ಕಂಥ. ಆದ್ರೆ ಇಷ್ಟೊಂದು ಧೈರ್ಯ ಮಾಡ್ಬೇಕು ಅಂತ ಹೇಳಿದ್ರೆ ಮದುವೆ ತಾಳಿ ಕಟ್ಟುವಂತ ಸಂದರ್ಭದಲ್ಲಿ ನಿಂತು ಹೋಗ್ಬೇಕು, ಕ್ಷಣಾರ್ಧದಲ್ಲಿ ಆ ಮದುವೆಯನ್ನು ನಿರಾಕರಣೆ ಮಾಡ್ಬೇಕು ಅಂತ ಹೇಳಿದ್ರೆ ಪೋಷಕರಿಗೆ ಈ ವಿಚಾರ ಗೊತ್ತು ಎಂಬಂತ ಅಲ್ಲಿನ ಗೊತ್ತು ಅಂತ ವಿಚಾರ ಕೂಡ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು. ಆದ್ರೆ ನಾವು ಕೂಡ ನೋಡಿದಂತ ಸಂದರ್ಭದಲ್ಲಿ ಇಂಥ ವಿಚಾರಗಳು ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರಗಳು ಮುಂಚೆ ಚರ್ಚೆ ಆಗಿರುತ್ತೆ ಎಂಬಂತದ್ದು ಕೂಡ ಎಲ್ಲರ ಅಭಿಪ್ರಾಯ ಕೂಡ ಆಗಿರ್ತಕ್ಕಂಥದ್ದು. ಈಗ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನೇನು ಅರ್ಧ ಗಂಟೆಯಿಂದ 1 ಗಂಟೆ ಒಳಗಡೆಯಾಗಿ ಈ ವಿಚಾರ ಸುಖಾಂತ್ಯ ಆಗುವಂತ ಸಂದರ್ಭ ಇರ್ತಕ್ಕಂಥದ್ದು. ಹಾಸನದ ಬಡಾವಣೆ ಪೊಲೀಸರು ಈ ಒಂದು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವು ನೋಡ್ಬೇಕಾಗಿರ್ತಕ್ಕಂಥ ಅಂಶ ಅಂತ ಹೇಳಿದ್ರೆ ಸುಮಾರು ತಿಂಗಳುಗಳಿಂದ ಸಿದ್ಧತೆಯನ್ನು ಕೂಡ ಆ ಪೋಷಕರು ಮಾಡ್ಕೊಂಡಿರ್ತಾರೆ. ಈ ವಿಚಾರ ಮದುವೆ ಆಗುತ್ತೆ ಮತ್ತೆ ಮದುವೆ ಕಲ್ಯಾಣ ಮಂಟಪದಲ್ಲಿ ನನ್ನ ಈ ರೀತಿಯಾದಂತ ವಿರೋಧವನ್ನ ಮಾಡ್ಬೇಕು ಎಂಬಂತ ಮೊದಲೇ ಈ ಯುವತಿ ಸ್ಕೆಚ್ ಹಾಕೊಂಡಿದ್ಲ, ಅಥವಾ 3 ತಿಂಗಳಿಂದ ಸಮಯ ಇದ್ರೂ ಕೂಡ ಈ ಯುವತಿ ಯಾಕೆ ಇದು ಪ್ರೀತಿಸಿದಂತ ಯುವಕನ ಜೊತೆ ಓಡಿ ಹೋಗಿ ಮದುವೆ ಆಗ್ಬಾರ್ದಿತ್ತು, ಮತ್ತೆ ಇಷ್ಟೊಂದು ಖರ್ಚು ಮಾಡಿಸುವಂತ ಅವಶ್ಯಕತೆ ಆದ್ರೂ ಏನಿತ್ತು ಎಂಬಂತ ಪ್ರಶ್ನೆಗಳು ಕೂಡ ಈಗ ಅಲ್ಲಿ ಬಂದಿರ್ತಕ್ಕಂಥ ಸಂಬಂಧಿಕರು ಕೂಡ ನಮ್ಗೆ ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಈ ವಿಚಾರವಾಗಿ ಮುಂಚಿತವಾಗಿ ಏನಾದ್ರು ಪೋಷಕರು ಜಾಗೃತವಾಗಿ ಆ ಹುಡುಗಿ ಚರ್ಚೆ ಮಾಡಿ ಯಾರನ್ನಾರು ಪ್ರೀತಿ ಮಾಡಿದ್ರೆ ಅವ್ರ ಜೊತೆ ಮದುವೆ ಮಾಡುವಂತ ಪ್ರಯತ್ನ ಏನಾದ್ರು ಮಾಡಿದ್ರೆ ಈ ರೀತಿಯಿಂದ ಪರಿಣಾಮ ಇವತ್ತು ಎದುರಾಗ್ತಿರ್ಲಿಲ್ಲ ನವಿತಾ. ಓಕೆ ಕೃಷ್ಣಮೂರ್ತಿ, ಈಗ ಅಂದ್ರೆ ಇನ್ನೂ ಕೂಡ ಸ್ಟೇಷನ್ ಅಲ್ಲೇ ಇದ್ದಾರಾ? ಹುಡುಗನ ಕಡೆಯವರು ಏನ್ ಹೇಳ್ತಾರೆ, ಏನಾದ್ರು ಕೇಸ್ ಕೊಡ್ತಾರಾ, ಅಥವಾ ಈಗ ಈಕೆ ಯಾರನ್ನ ಲವ್ ಮಾಡಿದ್ಲು ಆತನನ್ನ ಕರೆಸುವಂತಹ ಕೆಲಸವನ್ನ ಮಾಡಿದಾರ ಪೊಲೀಸರು? ಆಕೆಯ ಪೋಷಕರು ಏನ್ ಹೇಳ್ತಿದ್ದಾರೆ?
ಹೌದು ನವಿತಾ, ಈಗ ಇವತ್ತು ಏನು ಮದುವೆ ಮುರಿದು ಬಿತ್ತು. ಈ ವಧು ಮತ್ತು ವರ ಇಬ್ಬರು ಕಡೆಯ ಸಂಬಂಧಿಕರು ಕೂಡ ಈಗ ಹಾಸನದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಇಬ್ರು ಕೂಡ ಜಮಾಯಿಸಿದ್ದಾರೆ. ಒಂದಿಷ್ಟು ಹೇಳಿಕೆಗಳನ್ನ ವರನ ಕುಟುಂಬಸ್ಥರು ಕೊಟ್ಟಿದ್ದಾರೆ, ಇನ್ನೊಂದಷ್ಟು ಹೇಳಿಕೆಗಳನ್ನ ವಧುವಿನ ಕುಟುಂಬಸ್ಥರು ಈಗ ಪೊಲೀಸರಿಗೆ ನೀಡ್ತಾ ಇರ್ತಕ್ಕಂಥದ್ದು. ಈಗ ವರ ಏನಿದ್ರೆ ಇವ್ರ ಕಡೆಯಿಂದ ನಮಗೆ ಒಂದು ದೂರು ಕೂಡ ಕಂಪ್ಲೇಂಟ್ ದೂರನ್ನು ಕೂಡ ಈಗಾಗಲೇ ಪೊಲೀಸರಿಗೆ ನೀಡಿರ್ತಕ್ಕಂಥದ್ದು. ನಮಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ನಷ್ಟ ಆಗಿದೆ. ಮದುವೆ ನಿರ್ಧಾರ ಆದಂತ ಸಂದರ್ಭದಲ್ಲಿ ನಮಗೆ ಈ ರೀತಿಯಾದ ವಿಚಾರಗಳು ಏನಾದ್ರು ಇದ್ದಿದ್ದೆ ಹೇಳಿದೆ ಆಗಿದ್ದರೆ ನಾವು ಮದುವೆಯನ್ನ ಕ್ಯಾನ್ಸಲ್ ಮಾಡ್ಕೊಳ್ತಿದ್ವಿ. ಇಲ್ಲಿವರೆಗೂ ನಾವು ಸುಮಾರು ಲಕ್ಷಾಂತರ ರೂಪಾಯಿಯನ್ನ ಮದುವೆಗೋಸ್ಕರವಾಗಿ ಹೊಂದಿಸ್ಕೊಂಡು ಖರ್ಚನ್ನು ಕೂಡ ಮಾಡಿದ್ದೇವೆ. ಇವತ್ತು ಕಲ್ಯಾಣ ಮಂಟಪದಲ್ಲಿ ಮದುವೆ ಮುರಿದು ಬಿದ್ದಿದ್ದರಿಂದ ನಮಗೆ ಮಾನಸಿಕವಾಗಿ ಕೂಡ ನಮಗೆ ನಷ್ಟ ಆಗಿರ್ತಕ್ಕಂಥದ್ದು. ಮಾನ ಮರ್ಯಾದೆಗೂ ಕೂಡ ಈಗ ತುಂಬಾ ನಷ್ಟ ಆಗಿದೆ. ಆದ್ರಿಂದ ನಮಗೆ ಇವರಿಂದ ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಎಂಬಂತಹ ದೂರನ್ನು ಕೂಡ ಈಗ ಹಾಸನ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಅವರು ಕೂಡ ನೀಡಿರ್ತಕ್ಕಂಥದ್ದು. ಆದ್ರೆ ಏನು ಶಿಕ್ಷಕನಾಗಿರ್ತಕ್ಕಂಥ ಆಲೂರು ಮೂಲದ ತಿಮ್ಮನಹಳ್ಳಿಯ ವೇಣುಗೋಪಾಲ್ ಎಂಬಂತಹ ಯುವಕ, ಇವತ್ತು ವರ ಆಗಿದ್ದಂತ ಯುವಕ ಏನಿದ್ದಾರೆ, ಇವನು ಕೂಡ ದೂರನ್ನ ದಾಖಲಿಸಿರೋದ್ರಿಂದ ಪೊಲೀಸರು ಕೂಡ ಈತನ ದೂರನ್ನು ಕೂಡ ಪರಿಗಣಿಸಿ ಮುಂದೆ ಅವರಿಗೆ ಪರಿಹಾರವನ್ನು ಕೂಡ ಕೊಡಿಸುವಂತ ಪ್ರಯತ್ನದಲ್ಲಿ ಈಗ ವಿಚಾರಣೆ ಕೂಡ ಮುಂದುವರಿಸಿದ್ದಾರೆ. ನವಿತಾ, ಥ್ಯಾಂಕ್ ಯು ಕೃಷ್ಣಮೂರ್ತಿ ಡೀಟೇಲ್ಸ್ಗೆ. ಮೊನ್ನೆ ದರ್ಶನ್ ಫೋನ್ ನಂಬರ್ಗಾಗಿ ಹಠ, ಈಗ ಸಮಯ ಮತ್ತು ತಾಳ್ಮೆಯ ಬಗ್ಗೆ ಪವಿತ್ರ ಪೋಸ್ಟ್ ಅನ್ನ ಮಾಡಿದ್ರು. ತಾಳ್ಮೆ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನುವಂತಹ ಪೋಸ್ಟ್ ಅನ್ನ ಪವಿತ್ರ ಗೌಡ ಈಗ ಹಾಕಿದ್ದಾರೆ. ಮೊದಲು ಏನೆಲ್ಲ ಆಯ್ತು ಬೆಳವಣಿಗೆಗಳು ಇವೆಲ್ಲವನ್ನ ಕೂಡ ನೋಡ್ತಾ ಇದ್ದಂತಹ ಪವಿತ್ರ ಗೌಡ ಮೊನ್ನೆ ಫೋನ್ ನಂಬರ್ ಅನ್ನ ಇಟ್ಕೊಂಡ್ರು, ಹಠ ಮಾಡಿ ಫೋನ್ ನಂಬರ್ ತಗೊಂಡ್ರು, ಕೈ ಹಿಡ್ಕೊಂಡು ಕೋರ್ಟ್ನಿಂದ ಬಂದ್ರು. ಇಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಯ್ತು. ಆದ್ರೆ ಇದೀಗ ಪವಿತ್ರ ಗೌಡ ಒಂದು ಪೋಸ್ಟ್ ಮಾಡಿದ್ದಾರೆ, ಸಮಯ ಮತ್ತು ತಾಳ್ಮೆ ಇದರ ಬಗ್ಗೆ ಪವಿತ್ರ ಪೋಸ್ಟ್ ಮಾಡಿದ್ದು. ತಾಳ್ಮೆ ಇಸ್ ಮೋರ್ ಇಂಪಾರ್ಟೆಂಟ್ ಅನ್ನುವ ಪೋಸ್ಟ್ ಅನ್ನ ಹಾಕಿದ್ದಾರೆ. ಎಲ್ಲಾ ಪ್ರಶ್ನೆಗಳಿಗೂ ಮೌನವೇ ಉತ್ತರ, ಎಲ್ಲ ಪರಿಸ್ಥಿತಿಗೂ ನಗುವೇ ಉತ್ತರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಪೋಸ್ಟ್ ಅನ್ನ ಮಾಡಿರೋರು. ಇದೀಗ ಈ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಇನ್ನಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾರಿಗೆ ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಟ್ಟರು, ಯಾರಿಗೆ ಟಾಂಗ್ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ರು, ತಾಳ್ಮೆ ಮತ್ತು ಸಮಯದ ಬಗ್ಗೆ ಇದೀಗ ಪವಿತ್ರ ಯಾಕೆ ಮಾತಾಡ್ತಾ ಇದ್ದಾರೆ ಅನ್ನುವಂತಹ ಚರ್ಚೆಗಳು ಕೂಡ ಆರಂಭ ಆಗಿದೆ. ಕೆಲವೊಂದು ಸಂದರ್ಭದಲ್ಲಿ ಒಂದು ಟಾಂಗ್ ಅನ್ನು ಕೊಡುವಂಥದ್ದು ಮೊನ್ನೆ ಕೂಡ ನಾವು ಗಮನಿಸಿದ್ವಿ. ಏಟಿಗೆ ಎದುರೇಟು ಕೊಡುವಂಥದ್ದು, ತಿರುಗೇಟು ಕೊಡುವಂತಹ ಪ್ರಯತ್ನವನ್ನ ಪ್ರತಿ ಬಾರಿ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಮೊನ್ನೆ ಆದಂತಹ ಘಟನೆ ಆದ ಬಳಿಕ ಯಾವುದೇ ರೀತಿಯ ಪೋಸ್ಟ್ ಅನ್ನ ಮಾಡಿರ್ಲಿಲ್ಲ ಪವಿತ್ರ ಗೌಡ. ಇದೀಗ ಈ ರೀತಿಯಾದಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ದಾರೆ. ಟೈಮ್ ಮತ್ತು ತಾಳ್ಮೆ ಈ ಎರಡರ ಬಗ್ಗೆ ಕೂಡ ಈಗಾಗಲೇ ಒಂದು ಪೋಸ್ಟ್ ಅನ್ನ ಹಾಕಿರೋದು. ಎಲ್ಲದಕ್ಕೂ ಕೂಡ ನಗುವೇ ಉತ್ತರ ಅನ್ನುವಂತಹ ವಿಚಾರವನ್ನ ಕೂಡ ಇದೀಗ ಅಲ್ಲಿ ಬರ್ಕೊಂಡಿದ್ದಾರೆ. ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಫಾರ್ಮ್ ಹೌಸ್ ಅಲ್ಲಿ ವಿದೇಶಿ ಬಾತುಕೋಳಿ ಸಾಕಿದ್ದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಹಾಗೆಯೇ ಪತ್ನಿ ವಿಜಯಲಕ್ಷ್ಮಿಗೆ ಟಿ ನರಸೀಪುರ ನ್ಯಾಯಾಲಯ ಸಮನ್ಸ್ ಅನ್ನ ಜಾರಿಗೊಳಿಸಿದೆ. ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿರೋ ಅರಣ್ಯಾಧಿಕಾರಿಗಳು ಬಾರ್ ಹೆಡೆಡ್ ಗೂಸ್ ಬಾತುಕೋಳಿಯನ್ನ ವಶಕ್ಕೆ ಪಡೆದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯ ಇದೀಗ ವಿಚಾರಣೆಗೆ ಸಮನ್ಸ್ ಅನ್ನ ಜಾರಿ ಮಾಡಿದೆ. ನಟ ದರ್ಶನ್ ಹಾಗೆಯೇ ಪತ್ನಿ ವಿಜಯಲಕ್ಷ್ಮಿಗೆ ಇದೀಗ ಕೋರ್ಟ್ ಸಮನ್ಸ್ ಅನ್ನ ಜಾರಿಗೊಳಿಸಿದ್ದು, ಟಿ ನರಸೀಪುರ ಕೋರ್ಟ್ನಿಂದ ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿದೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಸಮನ್ಸ್ ಅನ್ನ ನೀಡಲಾಗಿದೆ. ಈ ಮೂಲಕ ನಟ ದರ್ಶನ್ ಹಾಗೆಯೇ ಅವರ ಪತ್ನಿ ವಿಜಯಲಕ್ಷ್ಮಿಗೆ ಸಂಕಷ್ಟ ಆರಂಭ ಆಗಿದೆ. ಅದರಲ್ಲೂ ಫಾರ್ಮ್ ಹೌಸ್ ಅಲ್ಲಿ ವಿದೇಶಿ ಬಾತುಕೋಳಿಯನ್ನ ಸಾಕಿದಂತಹ ಪ್ರಕರಣ ಇದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರಣ್ಯಾಧಿಕಾರಿಗಳು ಅವರ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನ ಮಾಡಿದ್ರು. ಆಗ ಈ ಒಂದು ಬಾರ್ ಹೆಡೆಡ್ ಗೂಸ್ ಬಾತುಕೋಳಿಯನ್ನ ವಶಕ್ಕೂ ಕೂಡ ಪಡೆದಿದ್ರು. ಈ ಪ್ರಕರಣ ಸಂಬಂಧ ನ್ಯಾಯಾಲಯ ವಿಚಾರಣೆಗೆ ಇದೀಗ ಸಮನ್ಸ್ ಅನ್ನ ಜಾರಿಗೊಳಿಸಿದೆ. ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತಹ ಒಂದು ಸಮನ್ಸ್ ಅನ್ನ ನೀಡಿದೆ. ಸಹ ನಟಿ ಬಾಳಲ್ಲಿ ಮನು ಮಿಂಚಿನ ಶಿಕಾರಿ, ಬಾಡಿಗೆ ಮನೆ ರಹಸ್ಯ ಸೆಲ್ನಲ್ಲಿ ಕಾಮಿಡಿ ನಟ, ಸಂತ್ರಸ್ತೆ ಆರೋಪವೇನು, ಮನು ಹೇಳ್ತಿರೋದೇನು, ಮನು ಕಾಮಪುರಾಣ. ಮಡೆನೂರು ಮನು ವಿರುದ್ಧ ರೇಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪೊಲೀಸರ ವಿಚಾರಣೆಯನ್ನ ಮುಗಿಸಿ ಇದೀಗ ಹೊರಬಂದಿದ್ದಾರೆ ಸಂತ್ರಸ್ತೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆ ಬಳಿ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದು, ಈಗಾಗಲೇ ಈ ಪ್ರಕರಣ ದಾಖಲಾಗಿದೆ. ರೇಪ್ ಪ್ರಕರಣ ದಾಖಲಾಗಿರೋದು ನಿನ್ನೆ. ಹಾಗೇನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ನಿರಂತರವಾಗಿ ನಡೆದಿದೆ. ಇದೀಗ ಪೊಲೀಸರ ವಿಚಾರಣೆಯನ್ನ ಮುಗಿಸಿ ಹೊರ ಬಂದಿದ್ದಾರೆ ಸಂತ್ರಸ್ತೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ ಬಳಿ ಸಂತ್ರಸ್ತೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು, ಅಪ್ಪಣ್ಣ ಬಗ್ಗೆ ಮನು ಒತ್ತಾಯ ಮಾಡಿ ರೆಕಾರ್ಡ್ ಮಾಡಿಸಿದ, ಏಪ್ರಿಲ್ನಲ್ಲಿ ಬ್ಲ್ಯಾಕ್ ಮೇಲ್ ಮಾಡಿ ಆತ ವಿಡಿಯೋ ಮಾಡಿಸಿದ್ದ,
ಅಪ್ಪಣ್ಣ ಜೊತೆ ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅನ್ನುವ ಬೆದರಿಕೆಯನ್ನು ಕೂಡ ಇದೇ ಮನು ಹಾಕಿದ್ದ ಅಂತ ಹೇಳಿ ಇದೀಗ ಆಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಅವತ್ತೇ ನಾನು ಅಪ್ಪಣ್ಣ ಹತ್ರ ಕ್ಷಮೆ ಕೇಳಿದ್ದೀನಿ. ಸಂತ್ರಸ್ತ ಯುವತಿ ಮನು ನನಗೆ ಸಾಕಷ್ಟು ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ ಅಂತ ಹೇಳಿದಾಳೆ. ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋ ಮಾಡಿಸಿದ್ದಾನೆ. ಮೊನ್ನೆ ಶನಿವಾರ ನನಗೆ ಕುಡಿಸಿ ಖಾಸಗಿ ವಿಡಿಯೋ ಮಾಡಿದ್ದಾನೆ. ವಿಡಿಯೋ ಆಡಿಯೋ ಮಾಡಿಕೊಂಡು ನನ್ನನ್ನು ಬೆದರಿಸಿದ್ದಾನೆ. ಶನಿವಾರ ಕ್ರೂರವಾಗಿ ನಡ್ಕೊಂಡಿದ್ದಕ್ಕೆ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಅಂತ ಹೇಳಿ ಇದೀಗ ಸಂತ್ರಸ್ತೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆ ಶನಿವಾರ ನನಗೆ ಆತ ಡ್ರಿಂಕ್ಸ್ ಮಾಡಿಸಿ ಖಾಸಗಿ ವಿಡಿಯೋವನ್ನ ಮಾಡ್ಕೊಂಡಿದ್ದಾನೆ. ಈ ಮೂಲಕ ನನ್ನನ್ನ ಆತ ಬೆದರಿಸಿದ್ದಾನೆ. ಆ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ ಕೊಟ್ಟ ಅನ್ನುವಂತಹ ಕಾರಣಕ್ಕಾಗಿಯೇ ನಾನು ಕಂಪ್ಲೇಂಟ್ ಅನ್ನ ನೀಡಿರೋದು ಅಂತ ಆಕೆ ಹೇಳ್ಕೊಂಡಿದ್ದಾರೆ. ಮಾಡಿ ನನ್ನ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಟ್ಟಿದ್ದೆ, ನಾನು ಫಾಸ್ಟ್ ಇಟ್ಕೊಂಡು ಅಂತ ಹೇಳಿದ್ದೆ. ನೋಡಿ ಸರ್, ಇದನ್ನ ಅವನು ವಿಡಿಯೋ ಮಾಡಿಸ್ಕೊಂಡು ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಮೋಸ್ಕರ ಅಂದ್ರೆ ಇದು ಅವನದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ, ಅಂದ್ರೆ ನೀನ್ ನನ್ನ ಜೊತೆ ಇರ್ಬೇಕು ಅಂತ ಅಂದ್ರೆ ನೀನ್ ವಿಡಿಯೋ ಮಾಡ್ಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನ್ ನಂಗೆ ಬೇಕು ಅಂತ ಅಂದ್ರೆ ನಂಗೆ ವಿಡಿಯೋ ಮಾಡ್ಕೊಡು. ಅವ್ನ ಅಪ್ಪನ ಕಂಡ್ರೆ ಅವ್ನು ಶೋಗ್ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಾಳ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡ್ತಾನೆ. ಮೇಲ್ ಮಾಡಿ ನನ್ನ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಟ್ಟಿದ್ದೆ, ನಾನು ಫಾಸ್ಟ್